ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಭು ಕ್ರಿಸ್ತರು ಇಂದು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಈ ವಾಕ್ಯ ನೋಡುವವರನ್ನು ದೇವರು ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ಬೇಡಿಕೊಂಡು ಪ್ರಾರ್ಥಿಸ್ತೇನೆ. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಬಹು ಮುಖ್ಯವಾಗಿದೆ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಾವು ಹೊರಡುವಾಗ ದಿನದಿಂದ ಪ್ರಾರ್ಥನೆಯನ್ನು ಮಾಡಿ ದೇವರಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಇಟ್ಟು ಮತ್ತು ನಮ್ಮ ಈ ದಿನದೆಲ್ಲ ಕೆಲಸಗಳನ್ನು ಆಶೀರ್ವದಿಸುವಂತೆ ಬೇಡಿಕೊಂಡು ಪ್ರಾರ್ಥಿಸಿ ನಾವು ಈ ದಿನದ ಕೆಲಸವನ್ನು ಆರಂಭಿಸೋಣ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು 32ನೇ ಅಧ್ಯಾಯ 8ನೇ ವಚನವಾಗಿದೆ. ಈ ವಾಕ್ಯವು ಈ ರೀತಿಯಾಗಿ ನಮಗೆ ಬೋಧಿಸುತ್ತದೆ. ಪ್ರಭು ಇಂತೆಂದನು, ಕಲಿಸೆನನು, ನಾ ನಿನಗೆ ತಿಳಿಸುವೆನು ಸನ್ಮಾರ್ಗವನ್ನು, ಕಟಾಕ್ಷಿಸುವನನು ಇವನೇನು ಸದಾ ಆಲೋಚನೆಯನು. ಈ ವಾಕ್ಯ ದೇವರು ನಮ್ಮೊಂದಿಗೆ ಎಂದಿಗೂ ಇದ್ದಾರೆ ಎಂಬುದಾಗಿ ತಿಳಿಸುತ್ತದೆ. ಏಕೆಂದರೆ ದೇವರು ನಮಗೆ ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂಬ ಭರವಸೆಯನ್ನು ದಾವೀದನು ಈ ಕೀರ್ತನೆಯಲ್ಲಿ ನಮಗೆ ತಿಳಿಸಿದ್ದಾರೆ. ಜೀವನದಲ್ಲಿ ಯಾವ ದಾರಿಯನ್ನು ಆರಿಸಬೇಕು, ಯಾವ ನಿರ್ಧಾರವನ್ನು ನಾವು ತೆಗೆದುಕೊಳ್ಳಬೇಕು ಎಂಬುವ ಗೊಂದಲ ಬಂದಾಗ ದೇವರ ವಾಕ್ಯದ ಮೂಲಕ ನಮ್ಮನ್ನು ದೇವರು ಆಶೀರ್ವದಿಸಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದಾಗಿದೆ ಈ ದಿನದ ವಾಕ್ಯ ಬಹು ಮುಖ್ಯವಾದದ್ದು. ಏಕೆಂದರೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ಪ್ರಭು ಯೇಸು ಕ್ರಿಸ್ತರೇ, ಸ್ವಾಮಿ, ಈ ದಿನ ನಾನು ನಡೆಯುವಂಥ ದಾರಿ ಸಕಲವು ಸುಲಭವಾಗಿ ಆಗಲಿ, ಎಲ್ಲವೂ ನಿಮ್ಮ ಚಿತ್ತದಂತೆ ಆಗಲಿ ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಯೇಸುವೆ, ಈ ದಿನ ಈ ವಾಕ್ಯವನ್ನು ನೋಡುವವರೆಲ್ಲರನ್ನು ಆಶೀರ್ವದಿಸಿರಿ. ಅನೇಕ ಬಾರಿ ನಮ್ಮ ತಪ್ಪುಗಳು ಇದ್ದರೂ ಸ್ವಾಮಿ ಎಲ್ಲವನ್ನು ಕ್ಷಮಿಸಿ ದೇವರೇ ನಿಮ್ಮ ಮಾರ್ಗದಲ್ಲಿ ನಡೆಯಲು ನಮಗೆ ದಯ ತೋರಿ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸೋಣ. ಆಮೇನ್.